ತಿನ್ರಿ ನೀವು ಒಟ್ಟು ತಿನ್ಬೇಕಾ? ಮತ್ತೆ ತಿನ್ಲಾರ್ದ ಹೆಂಗ್ ಗೊತ್ತಾಗತ್ತೆ? ಇದೇಂತ್ರ ಮಾಡಿರೋದು? ರೌಂಡ್ ಹಾಕಿರೋದು. ಹಾಂ, ಇದೇಂತ್ರ ಮಾಡಿರೋದು? ರಾಗಿದಾ ಇವು? ಇದು ನವಣೆ, ಇದು ರಾಗಿ. ಹಾಂ, ಇದು ರಾಗಿ. ಒಟ್ಟಿನಲ್ಲಿ ಸಿರಿಧಾನ್ಯ ಇದೆಲ್ಲ. ಹಾಂ, ರಾಗಿನೇ ಅಕ್ಕಿಯಾಗಿ ಮಾಡಿದ್ದೀವಿ. ಇಷ್ಟು ದಿನ ನೀವು ರಾಗಿನಲ್ಲಿ ಮುದ್ದೆ ಮಾತ್ರ ಯೂಸ್ ಮಾಡ್ತಾ ಇದ್ರಿ. ಹೌದು. ಇವಾಗ ನಾವು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಒಂದು 7 years ರಿಸರ್ಚ್ ಮಾಡಿ ಇವಾಗಲೇ ನಾವು ರಾಗಿನ ಅಕ್ಕಿಯಾಗಿ ಮಾಡಿದ್ದೀವಿ. ಈ ಅಕ್ಕಿನ ನಿಮ್ಗೆ ಏನ್ ಯೂಸ್ ಅಂದ್ರೆ, ಇಷ್ಟು ದಿನ ನೀವು ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರಲ್ಲ, ಈ ಅಕ್ಕಿ ನೀವು ಅನ್ನ ತರ ಮಾಡ್ಕೊಂಡು ತಿನ್ಬೋದು. ಅಂದ್ರೆ ಕಿಚಡಿ, ಪೊಂಗಲ್, ಬಿಸಿಬೇಳೆ ಬಾತ್, ರೈಸಲ್ಲಿ ಏನೇನ್ ಮಾಡ್ತಾರೆ ಎಲ್ಲ ರಾಗಿ ಎಲ್ಲ ಮಾಡ್ಬೋದು. ಹತ್ರ ಎಲ್ಲ ಮಾಡ್ಬೋದು. 3 ಲೀಟ್ರ್ ಹಾಕಿ. ಇಲ್ಲ 3 ಲೀಟ್ರ್ ಹಾಕಿ ಸಾಕು. ಲೀಟ್ರ್ ಲೆಕ್ಕದಲ್ಲಿ ಹಾಕ್ಸಿದ್ರೆ ಸ್ವಲ್ಪ ಒಂದು ಲೆಕ್ಕ ಸಿಗ್ತದೆ. 310 ಹಾಕ್ಸ್ಕೊಂಡ್ರೆ 3 ಲೀಟರ್ ಕರೆಕ್ಟಾಗಿ ಬರುತ್ತೆ. 310 ಹಾಕ್ಸ್ಕೊಂಡ್ರೆ 3 ಲೀಟರ್ ಕರೆಕ್ಟಾಗಿ ಬರುತ್ತೆ. 3 ಲೀಟರ್ ಹಾಕ್ಸ್ಕೊಂಡ್ರೆ 23 ಪೈಸೆ ಅಂತ ಇರುತ್ತಲ್ಲ, ಅದು ಹಾಕಲ್ಲ ಅಂತ. ಇಲ್ಲ ಇವಾಗೇನು QR ಕೊಡ್ತಾನೆ ಎಲ್ಲ. ಸರಿ ಅಲ್ವಾ? Payment of 310 rupees and 23 paise. ನನಗೆ ಲೀಟ್ರ್ ಹಾಕ್ಸಿ ಅಭ್ಯಾಸ ಆಗ್ಬಿಟ್ಟು ನಮಗೆ 300 ರೂಪಾಯಿ 200 ರೂಪಾಯಿ ಹಂಗೆ ಹಾಕ್ಸೋಕ್ಕೆ ಅಷ್ಟು ಕಂಫರ್ಟ್ ಅನಿಸಲ್ಲ. ಏನಿದ್ರು 1 ಲೀಟ್ರು 2 ಲೀಟ್ರು ಹೆಂಗಿದ್ರು ಫೋನ್ಪೇ ಗೂಗಲ್ ಪೇ ಮಾಡೇ ಮಾಡ್ತೀನಿ. ಯಾಕೆ ತಲೆ ಕೆಡ್ಸ್ಕೋಬೇಕು ಅನ್ನೋ ಥರ ಮಾಡಿಬಿಡ್ತೀನಿ. ಕ್ಯಾಶಲ್ಲಿ ಹಾಕ್ಸ್ಬೇಕಾದ್ರೆ ಆವಾಗ 100 ರೂಪಾಯಿ 200 ರೂಪಾಯಿ ಅಂತ ಹಾಕ್ಸಿದ್ರೆ ಸರಿ. ಸೊ ನಮಸ್ಕಾರ ಎಲ್ರಿಗೂ, ಎಲ್ಲ ಹೇಗಿದ್ದೀರಾ? ಆರಾಮ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ನಮ್ಮದು ಹೊಸ ಸ್ಟೋರ್ ಓಪನ್ ಆಗಿದೆ ಅಂತ, ಪ್ರತಿಯೊಂದು ಹೇಳಿದೆ. ನನ್ನ ಉದ್ದೇಶ ಏನು ಇತ್ತ ಅಂತೆಲ್ಲ. ಇವಾಗ ಏನಂದರೆ ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ಪ್ರತಿ ವಾರನೂ ನಮ್ಮ ರೈತರುಗಳೇ ಗೊತ್ತಿರೋರೆ ಪ್ರತಿ ವಾರನೂ ಸಂತೆ ಅಂತ ನಡೆಸ್ತಾರೆ RR ನಗರದಲ್ಲಿ. ಆ ಸಂತೆ ಯಾವ ಥರ ನಡೆಯುತ್ತೆ ಏನಿರುತ್ತೆ ಅಂತ ಸ್ವಲ್ಪ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕೂಡ ಅಲ್ಲಿ ಸ್ಟಾಲ್ ಹಾಕೋಣ ಅಂತ ಪ್ಲಾನಿಂಗ್ ನಡೀತಾ ಇದೆ. ಸ್ವಲ್ಪ ಕ್ರೌಡಲ್ಲಿ ಯಾವ ಥರ ಇದೆ ಏನಿರುತ್ತೆ ಸ್ವಲ್ಪ ತಿಳ್ಕೊಬೇಕಲ್ಲ. ಸೊ ನಾನು ಇವಾಗ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ವಾಪಸ್ ಬರ್ತೀನಿ. ಓಡಾಡೋ ಖರ್ಚು ಮತ್ತು ನಾನು ಅವತ್ತೆಲ್ಲ ಅಲ್ಲೇ ಇರ್ತೀನಿ, ಅವೆಲ್ಲ ಖರ್ಚು ಲೆಕ್ಕ ಹಾಕಬೇಕು. ಜೊತೆಗೆ ಐಟಮ್ನ ಯಾವ ಎತ್ಕೊಂಡೋದ್ರೆ ಅಲ್ಲಿ ಜಾಸ್ತಿ ಮಾರ್ಕೆಟಿಂಗ್ ಆಗುತ್ತೆ, ಅವೆಲ್ಲ ಸ್ವಲ್ಪ ತಿಳ್ಕೊಬೇಕಲ್ಲ. ಸ್ವಲ್ಪ ಅಲ್ಲಿದ್ದು ಗ್ರೌಂಡ್ ರಿಯಾಲಿಟಿ ಎಲ್ಲ ತಿಳ್ಕೊಬೇಕಲ್ಲ. ಸ್ವಲ್ಪ ಯಾವ ಥರ ಇದೆ ಏನಿರುತ್ತೆ ಅಂತ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡಿಕೊಂಡು ಬರೋಣ ಯಾವ ಥರ ಇದೆ ಅಂತ. ಯಾರಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ನೋಟಿಫಿಕೇಷನ್ ಎಲ್ಲ ಕ್ಲಿಕ್ ಮಾಡಿ. ಜಸ್ಟ್ ನಾವು ಇವಾಗ ಲೊಕೇಶನ್ನ ರೀಚ್ ಆಗಿದ್ದೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಿದೆ. ಸೊ ಇವಾಗ ಒಳಗಡೆ ಹೋಗಿ ಏನು ಸ್ಟಾಲ್ ಇದೆ ಯಾವ ಥರ ಇದೆ ಕಂಪ್ಲೀಟಾಗಿ ನೋಡೋಣ ಬನ್ನಿ. ಲೊಕೇಶನ್ ಬಂದು ನಿಮಗೆ ಕರೆಕ್ಟಾಗಿ RR ನಗರದಲ್ಲಿ ಇದು ಮೋನಿಶ್ ಕಾರ್ನರ್ ಅಂತ ಇದ್ದಾರೆ. ಸೊ ಇದೊಂದು ಯಾವುದೋ ಹೋಟೆಲ್ ಇದೆ, ಅದ್ರ ಜೊತೆಗೆ ಇಲ್ಲೊಂದು ಸ್ಕೂಲ್ ಕೂಡ ಇದೆ. ಲಿಟಲ್ ಮಿಲ್ಸ್ ಅಂತ ರಾಜರಾಜೇಶ್ವರಿ ನಗರ ಅಂತ ಹಾಕಿದ್ದಾರೆ ನೋಡಿ. ಈ ಸ್ಕೂಲ್ ಆಪೋಸಿಟಲ್ಲಿರುವಂಥ ಗ್ರೌಂಡಲ್ಲೇ ಹಾಕಿರೋದು. ಪರವಾಗಿಲ್ಲ, ಸುಮಾರು ಸ್ಟಾಲ್ ಇದೆ. ಇವಾಗ ಈ ಸೈಡಿಂದ ನೋಡ್ಕೊಂಡು ಹೋಗೋಣ ಏನೇನಿದೆ ಅಂತ. ನಮ್ಮ ಹತ್ರ ರಾಗಿ ರೈಸ್ ಮತ್ತು ರಾಗಿ ರವೆ ಎರಡು ಸಿಗುತ್ತೆ ಸರ್. ಹಾಂ, ರಾಗಿನೇ ಅಕ್ಕಿಯಾಗಿ ಮಾಡಿದ್ದೀವಿ. ಇಷ್ಟು ದಿನ ನೀವು ರಾಗಿನಲ್ಲಿ ಮುದ್ದೆ ಮಾತ್ರ ಯೂಸ್ ಮಾಡ್ತಾ ಇದ್ರಿ. ಹೌದು. ಇವಾಗ ನಾವು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಒಂದು 7 years ರಿಸರ್ಚ್ ಮಾಡಿ ಇವಾಗಲೇ ನಾವು ರಾಗಿನ ಅಕ್ಕಿಯಾಗಿ ಮಾಡಿದ್ದೀವಿ. ಈ ಅಕ್ಕಿನ ನಿಮ್ಗೆ ಏನ್ ಯೂಸ್ ಅಂದ್ರೆ, ಇಷ್ಟು ದಿನ ನೀವು ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರಲ್ಲ, ಈ ಅಕ್ಕಿ ನೀವು ಅನ್ನ ತರ ಮಾಡ್ಕೊಂಡು ತಿನ್ಬೋದು. ಅಂದ್ರೆ ಕಿಚಡಿ, ಪೊಂಗಲ್, ಬಿಸಿಬೇಳೆ ಬಾತ್, ರೈಸಲ್ಲಿ ಏನೇನ್ ಮಾಡ್ತಾರೆ ಎಲ್ಲ ರಾಗಿ ಎಲ್ಲ ಮಾಡ್ಬೋದು. ಹತ್ರ ಎಲ್ಲ ಮಾಡ್ಬೋದು. ಮತ್ತೆ ಹೆಲ್ದಿಯಾಗಿ ಇರ್ತೀವಿ. ಮತ್ತೆ ಮುದ್ದೆನೇ ತಿನ್ಬೇಕು ರಾಗಿ, ಅದ್ ಬಿಟ್ರೆ ಬೇರೆ ಆಪ್ಷನ್ಸ್ ಇಲ್ಲ. ಹಾಗಾಗಿ ಈ ರೀತಿ ವೆರೈಟಿ ಡಿಶಸ್ ಮಾಡ್ಕೊಂಡು ರವಾ ಇದೆ ಸರ್. ಇದು ರವಾನಾ? ರಾಗಿ ರವಾ ಮತ್ತೆ ರಾಗಿ ರೈಸ್. ರಾಗಿ ರೈಸ್ ರಾಗಿ ರವಾ. ಈ ರವಾನಲ್ಲಿ ಉಪ್ಪಿಟ್ಟು ಇಡ್ಲಿ ಮಾಡ್ಬೋದು. ರವಾನಲ್ಲಿ ಏನೇನ್ ಮಾಡ್ತಾರೆ ಎಲ್ಲ ಈ ರಾಗಿ ರವಾನ ಆಗುತ್ತೆ. ನೆಕ್ಸ್ಟ್ ಇದು ಸ್ಪ್ರೌಟೆಡ್ ಹೆಲ್ತ್ ಮಿಲೆಟ್ ಅಂತ. ಇದರಲ್ಲಿ ಒಂದು 24-30 ಇಂಗ್ರೀಡಿಯೆಂಟ್ಸ್ ಇದೆ ಸರ್. ಡ್ರೈ ಫ್ರೂಟ್ಸ್, ಹರ್ಬ್ಸ್, ಮಿಲೆಟ್ಸ್ ಎಲ್ಲ ಇದೆ ಇದರಲ್ಲಿ. ಹಾಗಾಗಿ ನೀವು ಮಾಲ್ಟ್ ತರ ಮಾಡ್ಕೊಂಡು ಡೈಲಿ ಯೂಸ್ ಮಾಡ್ಬೋದು. ಅಂದ್ರೆ ಬಿಸಿನೀರಿಗೆ ಹಾಕೊಂಡು ಗಂಜಿ ತರ ಮಾಡ್ಕೊಂಡು ಕುಡಿಯೋದು. ಅದಾದ್ಮೇಲೆ ಸರ್ ಇದು ನಮ್ಮ ರಾಗಿಯಲ್ಲೇ ಮಾಡಿರೋದು ಮಿಕ್ಸ್ ಪ್ರಾಡಕ್ಟ್, ರೆಡಿ ಟು ಕುಕ್. ಓಕೆ. ಇದು ಕಿಚಡಿ ಮಿಕ್ಸ್ ಇದೆ. ಸೊ ಇದು ಕಿಚಡಿ ಮಿಕ್ಸ್. ಇದು ಪುಳಿಯೋಗರೆ ಪೌಡರ್.
ಕಿಚಡಿ ಮಿಕ್ಸ್ ಸರ್, ಓಕೆ ರಾಗಿ ರೈಸ್ ಕಿಚಡಿ ಮಿಕ್ಸ್. ವೆಜಿಟೇಬಲ್ ಆ್ಯಡ್ ಮಾಡ್ಕೊಂಡು ನೀವು ಕುಕ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆ. ಇನ್ನು ಎಲ್ಲ ಮಸಾಲೆ ಎಲ್ಲ ರೆಡಿ ಇರುತ್ತೆ. ಇದಣ್ಣ ಇದು ಅಣಬೆನಾ? ಹೌದು. ಯಾವ ಜಾತಿ ಇದಣ್ಣ ಇದು? ಮಿಲ್ಕಿ ಹಾಲು ಅಣಬೆ. ಮಿಲ್ಕಿ ಮಶ್ರೂಮಾ? ತುಂಬ ಸೈಜು ಚೆನ್ನಾಗಿ ಬಂದಿದೆ. ಸೈಜ್ ಇನ್ನ ಬರೀ ಐತ್ರಿ ನಮ್ದ. ಹಾಂ ತಗೋಣ ಹುಡುಗರು ಖಾಲಿ ತಿಂದ ಖಾಲಿ ಹಂಗ ಒಟ್ಟ ನಿಂದ್ರ ತಿನ್ಕೋತಾಗ. ಯಾವ ಕಡೆ ಇರೋಣ? ಮುದೋಳು. ಏನಿದೆ ನಿಮ್ಮ ಹತ್ರ? ಇದೊಟ್ಟು ಮಿಕ್ಸರ್ ಇದೆ 9 ಥರದ್ದು. ಎಲ್ಲ ಏನ್ರದ್ದು? ಏನ್ರಲ್ಲಿ ಮಾಡಿರೋದಿಲ್ಲ? ಇದನ್ನ ಊದ್ಲು, ಸಜ್ಜಿ, ರಾಕ, ಸಾಮೆ, ರಾಗಿ ಆಯ್ತಾ? ತಿನ್ರಿ ನೀವು ಒಟ್ಟು ತಿನ್ಬೇಕಾ? ಮತ್ತೆ ತಿನ್ಲಾರ್ದ ಹೆಂಗ್ ಗೊತ್ತಾಗತ್ತೆ? ಇದೇಂತ್ರಲ್ಲಿ ಮಾಡಿರೋದು? ರೌಂಡ್ ಹಾಕಿರೋದು. ಹಾಂ, ಇದೇಂತ್ರಲ್ಲಿ ಮಾಡಿರೋದು? ರಾಗಿದ. ರಾಗಿದಾ? ಇವು ಇದು ನವಣೆ, ಇದು ರಾಗಿ. ಹಾಂ, ಇದು ರಾಗಿ. ಅದು ಏನಂತ ಮಿಕ್ಸರ್ ಸೇಮ್ ಎಲ್ಲ ಒಟ್ಟಿನಲ್ಲಿ ಸಿರಿಧಾನ್ಯದೆಲ್ಲ. ಅಣಬೆ ಏನಣ್ಣ ನೀವೇ ಬೆಳೆಯೋದಾ? ಹೌದಾ? ಅಲ್ಲೇ ಮುದೋಳದೆ. ಇವಾಗ ಬಿಸಿಲು ಹೆಂಗೆ ಬರುತ್ತಾ? ಬಿಸಿಲಿಗೆ ಬರೋದಾ? ಇದು ಎಷ್ಟು ತಂಪಾಕತ್ತೆ ಇದು ಬರಲ್ಲ. ನಿಮ್ಮ ಹತ್ರ ರೆಗ್ಯುಲರ್ ಆಗಿ ಯಾವಾಗಲೂ ಸಿಗುತ್ತೆ ಇದು ಮಶ್ರೂಮು? ಕಂಟಿನ್ಯೂ ಸಿಗುತ್ತೆ. ನಾವು ಪಿಕಲ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಓ, ಇದು ಮಾಡ್ಬಿಡ್ತೀರಾ ಗೊಜ್ಜು? ಇದು ಇದು ಅಣಬೆ ಗೊಜ್ಜು. ಹೌದು. ಇದು ಏನು ಪಿಕಲ್ ಇದೆ. ಉಪ್ಪಿನಕಾಯಿ ಜಾಸ್ತಿ ಅದಕ್ಕೆ ಯೂಸ್ ಮಾಡ್ತೀವಿ. ಅಷ್ಟಾರ ಏನಕ್ಕೆ ನಾವು ಏನಕ್ಕೆ ನಾವು ಬೆಳಿತಿದ್ವಿ. ಇದು ಜಾಸ್ತಿ ಏನಕ್ಕೆ ನಮ್ಮದು ಹೊರಗ ಬೈಬ್ಯಾಕ್ ಸಿಸ್ಟಮ್ ಐತೆ. ಹಾಂ, ಮತ್ತು ಹೊರಗ ಇದು ಕೆಂಪಕ್ಕೆ ಅಲ್ವಾ? ಏನಪ್ಪ ಅಣ್ಣ ಇದು? ಹುಳಿ ಕಾಳಪ್ಪ. ಹುಳಿ ಕಾಳಪ್ಪನ ಮೇಡಮ್. ಏನಿದು? ರಾಗಿ ಹಾಲ್ ಬೈ ಸರ್. ರಾಗಿ ಹಾಲು ಬಾಯ? ರಾಗಿ ಹಾಲಿದೆ ಟೇಸ್ಟ್. ಬೆಲ್ಲ. ರಾಗಿ ಇದೆ, ಹಾಲು. ರಾಗಿ. ಓ, ರಾಗಿ ಹಾಲು ಬರುತ್ತಲ್ಲ ಅದು. ಹಾಂ ಹಾಂ. ಏನೇನು ಸಿಗುತ್ತೆ ನಿಮ್ಮ ಹತ್ರ? ರಾಗಿ ಹಾಲ್ ಬಾಯಿ, ರಾಗಿ ಹಾಲು, ಹಾಂ, ಮತ್ತೆ ಇದು ಒಡ್ರಾಗಿ ಹಿಟ್ಟು ಅಂತ ಮಾಡ್ತೀವಿ. ಅಂದ್ರೆ ಮಕ್ಳಿಗೆ 6 ತಿಂಗಳಿಂದ ಫೀಡ್ ಮಾಡ್ತೀವಲ್ಲ ಫಸ್ಟ್ ಟೈಮ್ ಅದಿದು. ಹೌದು. ಆದ್ರೆ ಅದಾದ್ಮೇಲಿಂದ ಒಂದು 2 years ವರೆಗೂ ಅಷ್ಟೇ ಮಕ್ಳು ರಾಗಿ ನಾವು ತಿನ್ಸಕ್ಕಾಗಲ್ಲ. ಆಮೇಲೆ ಅವ್ರ ಟೇಸ್ಟ್ ನ ಚೂಸ್ ಮಾಡ್ತಾರಲ್ವಾ, ಸೊ ಹಾಗಾಗಿ ನಾವು ಇದನ್ನ ರೊಟ್ಟಿ ಜೊತೆ ಮಿಕ್ಸ್ ಮಾಡ್ಬೋದು, ದೋಸೆ ಜೊತೆ ಮಾಡ್ಕೊಡ್ಬೋದು, ಅಥವಾ ಬೆಳಗ್ಗೆ ಹೊತ್ತು ನಾವೇ ಈಗ ಸ್ವಲ್ಪ ಎಲ್ಡರ್ ಜನರೇಷನ್ ಆದ್ರೆ ಇದನ್ನ ನೀರಲ್ಲಿ ಕಲ್ಸ್ಕೊಂಡ್ಬಿಟ್ಟು ಅದು ಸ್ವಲ್ಪ ಮಜ್ಜಿಗೆ ಮೊಸರು ಏನಾದ್ರು ಹಾಕೊಂಡು ತಿನ್ಬೋದು. ಆ ತರ. ಯಾವ್ದಣ್ಣ ಇದು? ಮಾವಿನ ಹಣ್ಣು? ಇದು ಬಾದಾಮಿ ಹಣ್ಣ. ಇದು ರಸ್ಪರಿ ಹಣ್ಣ. ಹಾಂ, ಇದು ಸೇಂದು ಹಣ್ಣ. ಇದು ಕುದಾಲತ್ರ ಹಣ್ಣ. ಇದು ಮಲ್ಲಿಕ ಹಣ್ಣ. ಹಾಂ, ಸೀರಿ ಹಣ್ಣ, ತೋತಾಪುರಿ ಹಣ್ಣ. ಎಲ್ಲಾನು ಸಿಗ್ತವ? ಮಲಗೋಬ ಖಾಲಿ ಆಗೋಯ್ತು. ಮಗವ ಖಾಲಿ ಆಗೋದ್ವಾ? ಬರುವಾರ ಬರ್ತದೆ. ಹಾಂ. ಯಾವ ಊರು ಅಣ್ಣ? ನಾವು ಚನ್ನಪಣ್ಣ ಅಣ್ಣ. ಚನ್ನಪಟ್ಟಣದ ಹತ್ರ ಪೂಜೆ ಬಸವನಹಳ್ಳಿ, ಮೆಣಸಕಳ್ಳಿ, ಹಾಂ, ಚಿಂಗ್ಲಾಸಿಪುರ, ಬಿವಿಹಳ್ಳಿ, ಹೊಂಗನೂರು. ಏನು ಎಲ್ಲ ಊರು ಹೇಳ್ಬಿಡ್ತಾ ಇದ್ದೀರಿ? ಹಳ್ಳಿಮಳ್ಳಿ, ಕೊತ್ನೂರು, ಹಾಂ, ಮರುಕಣಿ, ಡ್ರಾಂದಹಟ್ಟಿ. ಅಕ್ಕಪ್ಪ 10 ಕಿಲೋಮೀಟರ್ ಹೇಳ್ಬೋದು. ಗೊತ್ತಾಗಲ್ವಾ? ಹಂಗಲ್ಲ, ನೀವು ಯಾವ ಊರು ಅಂತ ಕೇಳಿದ್ರು. ಕನಕಪುರ. ಊರು ಬಂದು ಬಸವನಹಳ್ಳಿ. ಬಸ್ನಳ್ಳಿನಾ? ಬಾದಾಮಿ ಕೆಜಿ 200 ರೂಪಾಯಿ. 200 ರೂಪಾಯಿ. ಈ ಥರ ಇದೆ ನೋಡಿ ರೈತರು ಸಂತೆ. RR ನಗರದಲ್ಲಿ ನಡೆಯುವಂಥ ರೈತರ ಸಂತೆ ನೋಡೋಣ. ಇವಾಗ ಒಂದು ಮೀಟಿಂಗ್ ಇದೆ, ಅದೊಂದು ಮೀಟಿಂಗ್ ಅಟೆಂಡ್ ಮಾಡಿ ನೋಡೋಣ. ಆದರೆ ನೆಕ್ಸ್ಟ್ ನಾನು ಕೂಡ ಇಲ್ಲಿ ಒಂದು ಸ್ಟಾಲ್ ಹಾಕಿ ನಮ್ಮ ಹತ್ರ ಇರುವಂಥ ವಸ್ತುಗಳನ್ನ ಡೈರೆಕ್ಟಾಗಿ ನಿಮಗೆ ತಲುಪಿಸೋವಂಥ ಒಂದು ಪ್ರಯತ್ನ ಮಾಡೋಣ. ಸದ್ಯಕ್ಕೆ ನೋಡೋಣ. ಇವಾಗ ಮೀಟಿಂಗ್ ಮುಗಿದ್ಮೇಲೆ ಏನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ. ಓಕೆ, ಅಲ್ಲಿ ರೈತರು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನೊಂದು ಶೆಡ್ಯೂಲ್ ಇತ್ತು, ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಇನ್ನು ರೈತರ ಮೀಟಿಂಗಲ್ಲಿ ಏನಾಯಿತು ಅಂತ ಹೇಳೋದಾದ್ರೆ, ರೈತರ ಮೀಟಿಂಗಲ್ಲಿ ನಾನು ಕೂಡ ಮಾತಾಡಿದೆ, ನನ್ನ ಪ್ರಾಡಕ್ಟ್ಗಳ ಬಗ್ಗೆ ಹೇಳಿದೆ. ಬಟ್ ಬ್ಯಾಡ್ ಲಕ್, ನನಗೆ ಯಾವುದೇ ಥರ ಆಪರ್ಚುನಿಟಿನ ಕೊಡ್ತಾ ಇಲ್ಲ. ಸೊ ಸದ್ಯಕ್ಕೆ ನಾನು ಯಾವುದೇ ಥರ ಸ್ಟಾಲ್ ಹಾಕೋಕ್ಕಾಗಲ್ಲ ಅಲ್ಲಿ. ಪರವಾಗಿಲ್ಲ, ಏಕೆಂದರೆ ಅವ್ರದ್ದೇ ಆದ ಒಂದಷ್ಟು ರೂಲ್ಸು, ಟರ್ಮ್ಸು, ಕಂಡೀಷನ್ಸು ಇದ್ದೇ ಇರ್ತದೆ. ಇರಲಿ. ಸೊ ನಾನು ಬೇರೆ ಥರ ಆದರೂ ಏನಾರ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಸದ್ಯಕ್ಕಂತೂ ಅಲ್ಲಿ ಸ್ಟಾಲ್ ಹಾಕುವಂಥ ಒಂದು ಆಪರ್ಚುನಿಟಿ ನನಗಂತೂ ಇಲ್ಲ. ಹಂಗಂತ ಅಂದ್ಬಿಟ್ಟು ನಾನು ನಿಮಗೆ ಅಲ್ಲಿ ಹೋಗ್ಬೇಡಿ ಅಂತ ಏನು ಹೇಳೋಲ್ಲ. ನನ್ನ ಥರನೇ ಅಲ್ಲೂ ರೈತರುಗಳೇ ಮಾರ್ತಾ ಇರೋದು. ಸೊ ನಾನು ಹೆಂಗೂ ಒಳ್ಳೆ ಪ್ರಾಡಕ್ಟ್ಗಳನ್ನ ನಿಮಗೆ ತೋರಿಸ್ಬೇಕು ಅಂತ ಓಡಾಡ್ತಾ ಇದ್ದೀನಿ. ಅದೇ ಥರನೇ ಅವರೂ ಕೂಡ ಒಳ್ಳೊಳ್ಳೆ ರೈತರಿಂದ ಪ್ರಾಡಕ್ಟ್ಗಳನ್ನ ಕೊಡಬೇಕು ಜನಗಳಿಗೆ ಅಂತ ಮಾಡ್ತಿದ್ದಾರೆ. ಸೊ ಅದರಿಂದ ನೀವೇನಾರ RR ನಗರ ಸುತ್ತಮುತ್ತ ಇದ್ದೀರಾ ಅಂದರೆ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ, ಇಷ್ಟ ಆದರೆ ಪ್ರಾಡಕ್ಟ್ಗಳನ್ನ ತಗೊಳ್ಳಿ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟಲ್ಲಿ.